ಕೊನೆಗೂ ನಿನ್ನೆ CSK ಟೀಮ್ನವರಿಗೆ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ ಸೋತ ಮೇಲೆ ನಿನ್ನೆ ಒಂದು ಮ್ಯಾಚ್ ಗೆದ್ರು. ಈಗ ಧೋನಿ ಆ ಮ್ಯಾಚ್ ಗೆದ್ದ ಮೇಲೆ ತುಂಬ ಜನ ಹೇಳ್ತಾ ಇದ್ದಾರೆ ಧೋನಿ ಗೆಲ್ಲೋದಕ್ಕೆ ರಿಷಬ್ ಪಂತ್ದ ಬೌಲಿಂಗ್ ತಂತ್ರನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ರೀ, ಇದು ಕ್ರಿಕೆಟ್ ಮ್ಯಾಚ್ ಅಂದಮೇಲೆ ಇದರಲ್ಲಿ ಎದುರಾಳಿಗಳು ತಪ್ಪು ಮಾಡಲಿ ಅಂತ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಅವರು ಮಾಡಿರುವಂಥ ತಪ್ಪನ್ನ ಆ ಅವಕಾಶನ ಉಪಯೋಗಿಸ್ಕೊಂಡ್ಬಿಟ್ಟು ನಿನ್ನೆ ಚೆನ್ನೈನವರು ಗೆದ್ದಿದ್ದಾರೆ. ಇದರಲ್ಲಿ ಧೋನಿ ಗೆದ್ದಿರೋದು ಧೋನಿಗೆ ಕ್ರೆಡಿಟ್ ಹೋಗ್ಬೇಕು. ಅದು ಬಿಟ್ಬಿಟ್ಟು ಈಗ ಧೋನಿ ಗೆಲ್ಲೋದಕ್ಕೆ ರಿಷಬ್ ಪಂತ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಅದೇ ಥರನೇ ಅನ್ನಿಸ್ತಾ ಇದೆ. ಇವಾಗ ಇವರು ಹೇಳ್ತಾ ಇರುವಂಥ ಲೆಕ್ಕದಲ್ಲಿ ನೋಡಿದ್ರೆ ಅವರು ತಪ್ಪು ಮಾಡಿದ್ದಾರೆ. ಈಗ ಚೆನ್ನೈ ಬ್ಯಾಟ್ಸ್ಮನ್ಗಳು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಇವರು ಹಿಟ್ ಹೊಡಿಬಾರ್ದು. ಒಟ್ಟಿನಲ್ಲಿ ನಿನ್ನೆ ಮ್ಯಾಚ್ ಇವ್ರು ಸೋತೋಗ್ಬೇಕು ಅವರ ಪ್ರಕಾರ. ಈಗ ಚೆನ್ನೈನವರು ಗೆದ್ದಿರುವಂತಹ ಕ್ರೆಡಿಟ್ ಕೂಡ ಇವರಿಗೆ ಕೊಡ್ತಾ ಇಲ್ಲ. ಸರಿ, ನಿನ್ನೆ ಮ್ಯಾಚಲ್ಲಿ ಇವರು ರನ್ ಹೊಡೆಯೋದಕ್ಕೆ ಏನು ಕಾರಣ? ನಿನ್ನೆ ಚೆನ್ನೈದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ದಿಗ್ವೇಶ್ ರಾತಿ, ರವಿ ಬಿಷ್ಣಾಯ್, ಮಾರ್ಕಮ್ ಇವ್ರು ಬೌಲಿಂಗ್ ಮಾಡುವಾಗ ಚೆನ್ನೈನವರು ಬ್ಯಾಟಿಂಗಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರು. ಆ ಮೂಮೆಂಟಲ್ಲಿ ಚೆನ್ನೈನವ್ರಿಗೆ ರನ್ ತಗೊಂಡ್ಬರೋದು ತುಂಬ ಕಷ್ಟ ಇತ್ತು. ಇವರು ಹೇಳಿರುವಂಥ ಪ್ರಕಾರ ಇವ್ರ ಕೈನಲ್ಲಿ ಬೌಲಿಂಗ್ ಮಾಡಿಸಿದ್ರೆ ಚೆನ್ನೈನವರು ಗೆಲ್ತಾ ಇರಲಿಲ್ಲ ಅಂತೇಳಿ. ಅಲ್ಲ, ಇವ್ರು ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದಮೇಲೆ ನಿನ್ನೆ ರಿಷಬ್ ಪಂತ್ ಇವ್ರ ಕೈನಲ್ಲೇ ಬೌಲಿಂಗ್ ಮಾಡಿಸ್ಬೇಕಾಗಿತ್ತಲ್ವಾ? ನಿನ್ನೆ ಬೌಲಿಂಗಲ್ಲಿ ದಿಗ್ವೇಶ್ ರಾಠಿ ಅವ್ರ ಜೊತೆಗೆ ಪೂರ್ತಿ ಕೋಟ ಕಂಪ್ಲೀಟ್ ಮಾಡಿದ್ರು. ರವಿ ಬಿಷ್ಣಾಯ್ ಅವ್ರಿಗೆ ಬೌಲಿಂಗ್ ಕೊಟ್ಟಿದ್ರೆ ಅವ್ರದ್ದು ಕಂಪ್ಲೀಟ್ 4 ಓವರ್ ಕೋಟ ಕಂಪ್ಲೀಟ್ ಆಗಿರಲಿಲ್ಲ. ಅವ್ರಿಗೆ ಏನಾದರೂ ಕಂಪ್ಲೀಟ್ ಬೌಲ್ ಮಾಡೋದಕ್ಕೆ ಕೊಟ್ಟಿದ್ರೆ ನಿನ್ನೆ ಇನ್ನೂ ಸ್ವಲ್ಪ ವಿಕೆಟ್ಗಳು ಹೋಗ್ತಾ ಇತ್ತು. ಚೆನ್ನೈನವ್ರದ್ದು ಬ್ಯಾಟಿಂಗ್ನ ಇನ್ನೂ ಕಂಟ್ರೋಲ್ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹೌದು ರೀ, ಮಾಡಬೇಕಾಗಿತ್ತು. ಅವರು ಮಾಡದೇ ಇರೋದು ಇದು ಒಂದು ರಿಷಬ್ ಪಂತ್ ಅವರು ತಪ್ಪಿದೆ. ಆದರೆ ಈ ಮ್ಯಾಚ್ ಗೆಲ್ಲೋದಕ್ಕೆ ಧೋನಿ ಅವ್ರದ್ದು ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ಸ್ ಇದೆ. ಈ ನಿನ್ನೆ ಮ್ಯಾಚ್ ಗೆಲ್ಲೋದಕ್ಕೆ ಧೋನಿ ಅವ್ರದ್ದು ಫುಲ್ ಎಫರ್ಟು. ಈ ಪೂರ್ತಿ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಯಾಕೆಂದರೆ ಅವ್ರು ಮಾಡಿರುವಂಥ ತಪ್ಪನ್ನ ಇವರು ಹುಡುಕ್ಬಿಟ್ಟು ಆ ಅವಕಾಶನ ಉಪಯೋಗಿಸ್ಕೊಂಡ್ಬಿಟ್ಟು ಮ್ಯಾಚ್ ಗೆದ್ದಿದ್ದಾರೆ. ಬೈ ಚಾನ್ಸ್ ನಿನ್ನೆ ಅವ್ರಿಗೂ ಕೂಡ ಅವಕಾಶ ಇತ್ತು. ಇವ್ರ ಬದಲು ಅವರು ರವಿ ಬಿಷ್ಣೋಯ್ ಕೈನಲ್ಲಿ ಬೌಲಿಂಗ್ ಕೊಟ್ಬಿಟ್ಟು ಕಂಪ್ಲೀಟಾಗಿ ಅವ್ರ ಕೈನಲ್ಲೇ ಮಾಡಿಸಿದ್ರೆ ನಿನ್ನೆ LSGನವರೇ ಗೆಲ್ತಾ ಇದ್ರು. ಈಗ ಹೇಳಿ ನೋಡೋಣ, ಇಷ್ಟು ದಿವಸ ಸೋಲ್ತಾ ಇರೋರು ಸಡನ್ನಾಗಿ ಈಗ ಚೆನ್ನೈನವರು ಗೆದ್ದಿದ್ದಾರೆ. ಈ ಚೆನ್ನೈನವರು ಗೆದ್ದಿದ್ರಿಂದ ಲಕ್ನೋನವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪಾಯಿಂಟ್ ಟೇಬಲಲ್ಲಿ. ಆದರೆ ಇದರಿಂದ RCBಗೆ ತುಂಬ ಯೂಸ್ ಆಗುತ್ತೆ. ಏಕೆಂದರೆ ಇವಾಗ ಲಕ್ನೋದು ಸೇಮ್ ಲೆವೆಲ್ ಇದೆ. ಎಷ್ಟು ಮ್ಯಾಚ್ ಗೆದ್ದಿದ್ದಾರೋ RCBನವರು ಅಷ್ಟೇ ಮ್ಯಾಚ್ ಗೆದ್ದಿದ್ದಾರೆ. ಈಗ ಮುಂದೆ ಬರುವಂಥ ಮ್ಯಾಚ್ಗಳಲ್ಲಿ ಇನ್ನೂ 2-3 ಮ್ಯಾಚ್ಗಳು ಲಕ್ನೋನವರು ಸೋತ್ರೆ ಈ ಪಾಯಿಂಟ್ಸ್ ಟೇಬಲಲ್ಲಿ ಸಿಕ್ಕಾಪಟ್ಟೆ ಅಲ್ಲೋಲ ಆಗುತ್ತೆ. ಬರೀ ಲಕ್ನೋ ಅಲ್ಲ, ಗುಜರಾತ್ ಟೈಟನ್, ಡೆಲ್ಲಿ, ಈ ಎಲ್ಲ ಪಾಯಿಂಟ್ಸ್ ಟೇಬಲ್ದು ಕಂಪ್ಲೀಟ್ ಆರ್ಡರಲ್ಲಿ ಒಂಥರ ಸುನಾಮಿ ಅಲೆ ಬಂದಾಗೆ ಈಗ ಚೆನ್ನೈ ಮುಂದೆ ಬರುವಂಥ 2-3 ಮ್ಯಾಚ್ಗಳು ಗೆದ್ರೆ ನೋಡೋಣ ಇರಿ ಇನ್ನು ಮುಂದೆ ಬರುವಂಥ ಮ್ಯಾಚ್ಗಳಲ್ಲಿ ಯಾವ ಥರ ಆಗುತ್ತೆ. ಆ್ಯಕ್ಚುಲಿ ಚೆನ್ನೈದು ವಿನ್ನಿಂಗ್ದು ಪಾಯಿಂಟ್ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು ಅಂದರೆ 15ನೇ ಓವರ್ ಕೊನೆ ಬಾಲಲ್ಲಿ ವಿಜಯ್ ಶಂಕರ್ ಔಟ್ ಆದರು. ಅಲ್ಲಿಗೆ ಬಿಷ್ಣೋಯ್ದು ಓವರ್ ಕಂಪ್ಲೀಟ್ ಆಯಿತು. 16ನೇ ಓವರಿಂದ ಮುಂದಿನ ಓವರ್ಗಳಲ್ಲಿ ರವಿ ಬಿಷ್ಣೋಯ್ ಕೈನಲ್ಲಿ ಬೌಲಿಂಗ್ ಮಾಡಿಸಿದ್ರೆ ಚೆನ್ನೈನವರು ಗೆಲ್ತಾ ಇರಲಿಲ್ಲ. ಆರಾಮಾಗಿ LSGನವರು ಗೆಲ್ತಾ ಇದ್ರು ಅಂತ ಅವರು ಹೇಳ್ತಾ ಇದ್ದಾರೆ. ಹೌದು, ಮಾಡಿಸ್ಬೇಕಾಗಿತ್ತು. ಯಾಕೆ ಮಾಡಿಸಿದ್ರೆ ಅವರೇ ಗೆಲ್ತಾ ಇದ್ರು. ಇವಾಗ ಅವರು ಮಾಡಿಸಿಲ್ಲ. ಲಾಸ್ಟಿಗೆ ಧೋನಿ ಬ್ಯಾಟಿಂಗ್ ಬಂದರು. ಇನ್ನು ಉಳಿದಿರುವಂಥ 4 ಓವರಲ್ಲಿ ಒಳ್ಳೆ ಹಿಟ್ಗಳನ್ನು ಇಟ್ಬಿಟ್ಟು ರವಿ ಡುಬೆ ಜೊತೆಗೆ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿ ನಿನ್ನೆ ಚೆನ್ನೈನವರು ಗೆದ್ರು. ಅವರಿಗೆ ಪಾಯಿಂಟ್ ಟೇಬಲಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಬಂದರು. 10ನೇ ಪ್ಲೇಸಲ್ಲಿದ್ದರು, ಈಗ 9ನೇ ಪ್ಲೇಸ್ನಲ್ಲಿ ಬಂದರು. ಆ್ಯಕ್ಚುಲಿ ನಿನ್ನೆ ಚೆನ್ನೈದು ಬ್ಯಾಟಿಂಗ್ ಶುರುವಾಗಿದ್ದು ಶಾರ್ದುಲ್ ಠಾಕೂರ್ ಬೌಲಿಂಗ್ ಮಾಡುವಾಗಲೇ. ಆತ ಶಾರ್ದುಲ್ ಠಾಕೂರ್ ಏನು ಸ್ಪೆಷಾಲಿಟಿ ಅಂದರೆ RCBಯಿಂದ LSGಗೆ ಹೋಗಿರೋದು. ಆತ ಯಾವಾಗ ಬೌಲಿಂಗ್ ಮಾಡಬೇಕಾದ್ರೂ ಒಂದು 3-4 ವೈಡ್ಗಳನ್ನು ಹಾಕ್ತಾನೆ. ಆತ ಒಂಥರ ವೈಡ್ ಸ್ಪೆಷಲಿಸ್ಟ್ ಇದ್ದಾಗೆ. ಇವಾಗ ನಿನ್ನೆ ಮ್ಯಾಚಲ್ಲೂ ಅದೇ ಥರ ಮಾಡೋದಕ್ಕೆ ಹೋಗಿದ್ದಾನೆ. ಈಗ ಚೆನ್ನೈನವ್ರಿಗೆ ಬಾಲ್ಗಳು ಕಡಿಮೆ ಇತ್ತು. ಈ ವೈಡ್ ಬ್ಯಾಟ್ಗಳ ಜೊತೆಗೆ ಈ ರನ್ಗಳು ಸೇರಿ ನಿನ್ನೆ ಇವರು ತುಂಬ ಸುಲಭವಾಗಿ ಗೆದ್ದಿದ್ದಾರೆ. ಆದರೆ ನಿನ್ನೆ ಮ್ಯಾಚಲ್ಲಿ ಇವರು ತುಂಬ ರನ್ಸ್ಗಳು ಕೊಡ್ತಾ ಇದ್ರು. ಇದು ರಿಷಬ್ ಪಂತ್ ಮಾಡಿರುವಂಥ ತುಂಬ ದೊಡ್ಡ ಮಿಸ್ಟೇಕ್ ಇದು. ಆದರೆ ಒಂದು ವಿಷಯನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. 11ನೇ ಓವರ್ವರೆಗೂ ಬರೀ 66 ರನ್ ಕೊಟ್ಬಿಟ್ಟು 4 ವಿಕೆಟ್ ತೊಗೊಂಡಿದ್ರು. ನಿನ್ನೆ ಮ್ಯಾಚ್ದು ಪೂರ್ತಿ ಕಂಟ್ರೋಲ್ ಸ್ಪಿನ್ ಬೌಲರ್ಸ್ ಕೈನಲ್ಲಿ ಇದ್ರು. ಆದರೆ ರಿಷಬ್ ಪಂತ್ ತಗೊಂಡಿರುವಂಥ ಈ ಒಂದು ರಾಂಗ್ ಡಿಸಿಷನಿಂದ LSGನವರು ಚೆನ್ನೈ ಎದುರುಗಡೆ ಸೋತೋದ್ರು. ಕೊನೆಗೆ ಇವರು 3 ವಿಕೆಟಿಂದ ಗೆದ್ದಿದ್ದಾರೆ. ಒಂದು ಲೆಕ್ಕದಲ್ಲಿ
ಲಕ್ನೋನವರು 11 ಓವರ್ಗೆ 66 ರನ್ ಕೊಟ್ಟು 4 ವಿಕೆಟ್ ತಗೊಂಡಿದ್ರು. 11ನೇ ಓವರ್ವರೆಗೂ ಪೂರ್ತಿ ಕಂಪ್ಲೀಟ್ ಆಗಿ ಕಂಟ್ರೋಲಲ್ಲೇ ಇತ್ತು. ಯಾಕೆಂದರೆ ಆಗ ಮಾಡಿದಂತಹ ಸ್ಪಿನ್ ಬೌಲರ್ಗಳು ಚೆನ್ನೈ ಬ್ಯಾಟ್ಸ್ಮನ್ಗಳಿಗೆ ರನ್ ಹೊಡೆಯೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಆಗಿದ್ದು ರಿಷಬ್ ಪಂತ್ ಮಾಡಿರುವಂಥ ಆ ಒಂದು ರಾಂಗ್ ಡಿಸಿಷನ್ನು. ನಿನ್ನೆ ರವಿ ಬಿಷ್ಣೋಯ್ಗೆ ಬೌಲಿಂಗ್ದು ಆ ಕೋಟ ಕಂಪ್ಲೀಟ್ ಮಾಡೋದಕ್ಕೆ ಕೊಟ್ಟಿದ್ರೆ ಈ ಮ್ಯಾಚ್ನ ಲಕ್ನೋನವರು ಕಂಪಲ್ಸರಿ ಗೆಲ್ತಾ ಇದ್ರು. ಆದರೆ ರಿಷಬ್ ಪಂತ್ ಮಾಡಿರುವಂಥ ಈ ರಾಂಗ್ ಡಿಸಿಷನಿಂದ 4 ವಿಕೆಟ್ ಇರುವಾಗಲೇ ಧೋನಿ ಮತ್ತು ಶಿವಮ್ ಡೂಬೆ ಬಂದು ಲಾಸ್ಟ್ ಮೂಮೆಂಟಲ್ಲಿ ಒಳ್ಳೆ ಹಿಟ್ಸ್ ಮಾಡಿ ತುಂಬ ಸುಲಭವಾಗಿ ಗೆದ್ಬಿಟ್ರು.